ಹೇಳಲಾಗಿತ್ತು. ಆದರೆ ಜನ ಕಾಯ್ತಾ ಇದ್ರು, ಬೇಗ ಮಾಡ್ತಾರೆ ಅಥವಾ ಮತ್ತೆ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ ಅಂತ ಹೇಳಿ. ಜನರಿಗೆ ಗೊತ್ತಿತ್ತು, ಯಾವ ಕ್ಷಣ ಆದರೂ ಪರವಾಗಿಲ್ಲ, ನಾವು ಆ ಕ್ಷಣದಲ್ಲಿ ನಾವು ನೋಡಬೇಕು, ಅಂತಿಮ ಯಾತ್ರೆಯಲ್ಲಿ ನಾವು ನೋಡಬೇಕು ಅಪ್ಪುನ ಅಂತ. ಅದೇ ರೀತಿಯಾಗಿ ಸಂಪೂರ್ಣವಾಗಿ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಅಂತಿಮ ಯಾತ್ರೆ ನಡೀತಾ ಇದೆ. ಇವತ್ತು ಮೂರನೇ ದಿನದ ಕಾರ್ಯಗಳನ್ನು ನಡೆಸಬೇಕು. ಶೋಕ ಸಾಗರದಲ್ಲಿ ಮುಳುಗಿದೆ ಕುಟುಂಬ. ಆ ನಗು ಮತ್ತೊಮ್ಮೆ ನಮಗೆ ಸಿಗೋದಕ್ಕೆ ಚಾನ್ಸೇ ಇಲ್ಲ. ಇನ್ನು ಅವರ ನೆನಪುಗಳು ಮಾತ್ರ ಶಾಶ್ವತ, ಅಜರಾಮರವಾಗಿ ಉಳಿಯುತ್ತೆ. ಅವರ ನೆನಪುಗಳಷ್ಟೇ ನಮ್ಮಲ್ಲಿರೋದು. ಆ ಜಯಘೋಷಗಳನ್ನು ಕೇಳಿ ನೀವು. ಬೆಳಗಿನ ಜಾವ ಆಗಿದ್ರೆ ಈ ರೀತಿಯಾಗಿ ನಿಧಾನವಾಗಿ ಚಲಿಸೋದಕ್ಕೆ ಸಾಧ್ಯವೇ ಇರಲಿಲ್ಲ. ಈ ರೀತಿಯಾಗಿ ಶಾಂತಿಯಿಂದ ಮೆರವಣಿಗೆ ನಡೆಯೋದಕ್ಕೆ ಸಾಧ್ಯವೇ ಇರಲಿಲ್ಲ. ಈಗಲೂ ಅಷ್ಟೇ ಜನ ಸಾಗರ, ಎಲ್ಲಿ ನೋಡಿದ್ರು ಜನ 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 ಕಾಯ್ತಾ ಇದ್ದಾರೆ. ಜನ ಕೆಲವೇ ಹೊತ್ತಿನಲ್ಲಿ ಕಂಠೀರವ ಸ್ಟುಡಿಯೋವನ್ನು ತಲುಪಲಿದೆ ಚಿರಶಾಂತಿ ವಾಹನ. ಪೊಲೀಸ್ ಭದ್ರತೆಯಲ್ಲಿ ಅಪ್ಪುವಿನ ಅಂತಿಮ ಯಾತ್ರೆ ನೆರವೇರ್ತಾ ಇದೆ. ಸಾವಿರದ 1975ರಿಂದ 2021ರವರೆಗೆ ಅಪ್ಪು ಜೀವಿಸಿದ ರೀತಿಯೇ ಅದ್ಭುತ. ಬಾಲನಟನಾಗಿ ಅಭಿಮಾನಿಗಳು ಓಡ್ತಾ ಇರುವ ದೃಶ್ಯ ನೋಡ್ತಾ ಇದ್ದೀರಾ ನೀವು. ಅಂತಿಮ ಯಾತ್ರೆ ಬರ್ತಾ ಇದೆ, ಮೆರವಣಿಗೆ ಹೋಗ್ತಾ ಇದೆ. ನಾವು ಕೂಡ ಅದರ ಹಿಂದೆ ಹೋಗೋಣ, ನೋಡೋಣ, ಒಂದು ಸಲ ಕೊನೆಯದಾಗಿ ನೋಡೋಣ, ಮತ್ತೆ ಅಂತಿಮ ನಮನ ಸಲ್ಲಿಸೋಣ. ಇದೇ ಜನರಲ್ಲಿರೋದು, ಅವರ ಅಭಿಮಾನಿಗಳಲ್ಲಿರೋದು. ಎಷ್ಟೇ ಭದ್ರತೆಯನ್ನ ಕೈಗೊಂಡ್ರು ಕೂಡ ಜನ ಅದನ್ನ ಕೇಳೋದಿಲ್ಲ. ನಾವು ಬಂದೇ ಬರ್ತೀವಿ, ನಾವು ನೋಡ್ತೀವಿ, ನಮ್ಮ ಅಪ್ಪು. ಇದುವೇ ಜನರ ಮನಸ್ಸಲ್ಲಿರೋದು. ಅಳ್ತಾ ಇದ್ದಾರೆ, ಎಷ್ಟೋ ಜನ ಭಾವುಕರಾಗಿದ್ದಾರೆ, ಗದ್ಗದಿತರಾಗಿದ್ದಾರೆ. ಸಂಕಟ ಇದೆ ಅವರಲ್ಲಿ, ವೇದನೆ ಕಾಣಿಸ್ತಾ ಇದೆ. ನೋಡಿ ಯಾವ ರೀತಿಯಾಗಿ ಪ್ರೆಸ್ಗಳ ವೆಹಿಕಲ್ಗಳನ್ನು ಬಿಡ್ತಾ ಇಲ್ಲ ಅವರು. ಇಡೀ ಕರುನಾಡು ಮಾತ್ರ ಅಲ್ಲ, ಇಡೀ ಚಿತ್ರರಂಗ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ದಿಗ್ಭ್ರಮೆ ಇದು, ಆಘಾತ ಇದು, ಶಾಕ್ ಇದು. ಯಾಕಂದ್ರೆ ಕೊನೆ ಕ್ಷಣದವರೆಗೂ ಕೂಡ ತನಗೆ ಹೇಗ್ ಬೇಕು ಆ ಥರ ಬದುಕಿದವರು ಅಪ್ಪು. ತನಗೆ ಮನಸ್ಸಿಗೆ ಏನು ಸರಿ ಅಂತ ಅನಿಸುತ್ತಲ್ಲ ಅದನ್ನು ಮಾತ್ರ ಮಾಡಿದ್ರು. ಅದು ಎಷ್ಟೇ ಆಗಿರಲಿ. ಮೊನ್ನೆ DKಶಿ ಮಾತನಾಡ್ತಾ ಹೇಳ್ತಾ ಇದ್ರು, ರಾಜಕೀಯಕ್ಕೆ ನಾನು 25 ವರ್ಷದಿಂದ ಕರಿತಾ ಇದ್ದೀನಿ ಅಪ್ಪುಗೆ. ಅವ್ರು ಒಪ್ಕೊಳ್ಳಿಲ್ಲ, ಮನಸ್ಸು ಮಾಡಲಿಲ್ಲ. ಅವನಿಗೆ ಏನು ಬೇಕು, ಅವನಿಗೆ ಏನು ಸರಿ, ಅದಕ್ಕೆ ಮಾತ್ರ ಅವ್ರು ಒಪ್ಕೊಳ್ತಾ ಇದ್ರು. ಅದು ಅವರ ತಂದೆ ರಾಜ್ಕುಮಾರ್ ಹೇಳಿದ ಮಾತು, ನಿನಗೆ ಸರಿ ಅನಿಸಿದನ್ನ ಮಾತ್ರ ಮಾಡು. ಅದೇ ರೀತಿಯಾಗಿ ಬದುಕಿದು, ಅದೇ ರೀತಿಯಾಗಿ ತನ್ನ ಜೀವನದುದ್ದಕ್ಕೂ ಅದನ್ನು ಪಾಲಿಸಿಕೊಂಡು ಬಂದರು. ಅದೇ ರೀತಿಯಾಗಿ ಯಾವುದೇ ನೋವಿಲ್ಲದೆ ಈ ಲೋಕವನ್ನ ತ್ಯಜಿಸಿದರು. ಪ್ರತಿ ಕ್ಷಣವನ್ನ ಅವರು ಜೀವಿಸಿದ ರೀತಿ ಇದೆಯಲ್ಲ, ಬದುಕಿದ ರೀತಿ ಇದೆಯಲ್ಲ, ಅದು ಮತ್ತೊಬ್ಬರಿಗೆ ಮಾತ್ರ. ಕೊನೆ ಕ್ಷಣದವರೆಗೂ ಎಷ್ಟು ಖುಷಿಯಾಗಿದ್ರು, ಹಿಂದಿನ ದಿನ ಎಷ್ಟು ಖುಷಿಯಾಗಿದ್ರು, ಎಲ್ಲರನ್ನ ಖುಷಿಪಡಿಸಿದ್ರು, ನಗು ಕೊಟ್ಟರು, ಹಾಡು ಹೇಳಿದ್ರು, ಅಲ್ಲಿ ತಮಾಷೆ ಮಾಡಿದ್ರು. ಬೆಳಗಿನ ಜಾವ ಎದ್ದು ವಾಕಿಂಗ್ ಹೋದ್ರು, ಬೆಳಗಿನ ಜಾವ ಎದ್ದು ಜಿಮ್ ಮಾಡಿದ್ರು. ಜಿಮ್ ಅಂದ್ರೆ ತುಂಬಾ ಇಷ್ಟ ಅಪ್ಪುಗೆ. ತನ್ನ ಫಿಟ್ನೆಸ್ ಅನ್ನು ಯಾವಾಗಲೂ ಕಾಯ್ಕೊಳ್ಬೇಕು ಅಂತ ಕಾಯ್ತಾ ಇದ್ರು, ಯಾವಾಗಲೂ ಅದನ್ನು ಕಾಯ್ದುಕೊಳ್ತಾ ಇದ್ರು. ಸೈಕ್ಲಿಂಗ್ ಮಾಡ್ತಾ ಇದ್ರು, ವ್ಯಾಯಾಮಗಳನ್ನ ಮಾಡ್ತಾ ಇದ್ರು, ಎಕ್ಸರ್ಸೈಸ್ಗಳಾಗಿರ್ಬೋದು, ಜಿಮ್ಗಳಲ್ಲಿ ವರ್ಕೌಟ್ ಆಗಿರ್ಬೋದು, ಎಲ್ಲವೂ ಕೂಡ ಫಿಟ್ನೆಸ್ ಬಗ್ಗೆ ಹೇಳ್ತಾ ಇದ್ರು. ಜಿಮ್ಮಲ್ಲೇ ಅಸ್ವಸ್ಥಗೊಂಡ್ರು ಅವರು. ಆನಂತರ ರಮಣಾಶ್ರಯ ಹಾಸ್ಪಿಟಲ್ಗೆ ಅವರನ್ನು ಕರ್ಕೊಂಡು ಬಂದ ಸಂದರ್ಭದಲ್ಲಿ ಅವರಿಗೆ ಹೃದಯಾಘಾತ ಆದ ಬಗ್ಗೆ ಹೇಳಲಾಗಿತ್ತು.
ಆದರೆ ಅಲ್ಲಿಂದ ನೇರವಾಗಿ ವಿಕ್ರಮ್ ಆಸ್ಪತ್ರೆಗೆ ಕರ್ಕೊಂಡು ಬಂದಾಗ ECGಯಲ್ಲಿ ಗೊತ್ತಾದ ತಕ್ಷಣ ವಿಕ್ರಮ್ ಆಸ್ಪತ್ರೆಗೆ ಕರ್ಕೊಂಡು ಬಂದಾಗ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ ಅನ್ನೋದನ್ನ ವೈದ್ಯರು ಹೇಳಿದರು. ಆಟೋವನ್ನ ತೋರಿಸ್ತಾ ಇದ್ದೀವಿ ನಿಮಗೆ. ಒಂದು ರಿಕ್ಷಾದಲ್ಲಿ ಯಾವ ರೀತಿಯಾಗಿ ಹೂವಿನ ಅಲಂಕಾರ ಮಾಡಿ ಅಪ್ಪುವಿನ ಭಾವಚಿತ್ರವನ್ನ ಹಾಕಿ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಕೆ ಮಾಡಲಾಗ್ತಿದೆ ಅನ್ನೋದನ್ನ ನಿಮ್ಗೆ 2 ಕ್ಯಾಮೆರಾಗಳ ಮೂಲಕ 2 ದೃಶ್ಯಗಳನ್ನ ತೋರಿಸ್ತಾ ಇದ್ದೀವಿ. ನಾಡ ಧ್ವಜವನ್ನ ಹಾಕಿ ಅಪ್ಪುವಿನ ಭಾವಚಿತ್ರಗಳನ್ನ ಹಾಕಿ ಪುಷ್ಪ ಏನಂದ್ರೆ ಹೂವಿನ ಹಾರವನ್ನ ಹಾಕಿ ಆ ಒಂದು ಮೆರವಣಿಗೆಯಲ್ಲಿ ಈ ಆಟೋ ಕೂಡ ಚಲಿಸ್ತಾ ಇದೆ. ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಅಪ್ಪು? ಪ್ರತಿಯೊಂದು ಊರಲ್ಲೂ ಕೂಡ ಹೋದಂಥ ಸಂದರ್ಭದಲ್ಲಿ ಅಲ್ಲಿನ ಭಾಷೆ ಆಗಿರ್ಬೋದು, ಅಲ್ಲಿನ ಕಲ್ಚರ್ ಆಗಿರ್ಬೋದು, ಅಲ್ಲಿನ ತಿಂಡಿ ತಿನಿಸುಗಳು ಆಗಿರ್ಬೋದು, ಎಲ್ಲರ ಜೊತೆ ಸೇರಿ ತಿಂತಾ ಇದ್ರು, ಊಟ ಮಾಡ್ತಾ ಇದ್ರು, ಎಲ್ಲರ ಜೊತೆ ಮಾತನಾಡ್ತಿದ್ರು. ಯಾರಿಗೂ ಫೋಟೋ ಕೊಡಲ್ಲ, ಸೆಲ್ಫಿ ಕೊಡಲ್ಲ ಅಂತ ಹೇಳಿದ್ದೇ ಇಲ್ಲ. ಅದಕ್ಕೆ ಅಂತಹ ಅಪ್ಪುವನ್ನ ಕಳ್ಕೊಳ್ಳೋದಕ್ಕೆ ಯಾರಿಗಾದ್ರೂ ಮನಸ್ಸು ಬರುತ್ತಾ? ಅಪ್ಪುಗೆ ಎಷ್ಟೇ ಸಿನಿಮಾಗಳಾದ್ರೂ ಇನ್ನಷ್ಟು ಸಿನಿಮಾಗಳನ್ನ ಮಾಡಬೇಕು. ನಾವು ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕು, ಹೊಸಬರಿಗೆ ಅವರ ಟ್ಯಾಲೆಂಟ್ ಅನ್ನು ಗುರುತಿಸಬೇಕು, ಬೇರೆಯದ್ದೇ ರೀತಿಯಲ್ಲಿ ನಾವು ಚಿತ್ರರಂಗವನ್ನು ಕರ್ಕೊಂಡು ಹೋಗಬೇಕು, ಕನ್ನಡ ಚಿತ್ರರಂಗವನ್ನ ಬೇರೆಯದ್ದೇ ರೀತಿಯಲ್ಲಿ ನೋಡಬೇಕು ಅನ್ನುವಂಥ ಕನಸನ್ನು ಹೊಂದಿದ್ರು. ಅದೇ ಕಾರಣಕ್ಕಾಗಿ ಅವರು ಹೊಸಬರಿಗೆ ಅವಕಾಶವನ್ನ ಕೊಡ್ತಾ ಇದ್ರು. ಕಂಠೀರವ ಸ್ಟುಡಿಯೋದಲ್ಲಿ ಅವರ ಕುಟುಂಬಸ್ಥರು ಈಗ ನಡೆದಿರೋದನ್ನ ನೋಡ್ತಾ ಇದ್ದೀವಿ. ಪ್ರತಿಯೊಬ್ಬರ ಮನದಲ್ಲೂ ಶೋಕ, ಬರೀ ಚಿಂತೆ, ಬರೀ ಆತಂಕ, ಏನಾಯ್ತು ಅನ್ನುವಂತಹ ಯೋಚನೆ. ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಆ ಸ್ಥಿತಿಯನ್ನ. ಅಂತಿಮ ಯಾತ್ರೆ ಒಂದು ಕಡೆ, ಮತ್ತೊಂದು ಕಡೆ ಅಂತಿಮ ವಿಧಿವಿಧಾನ ನೆರವೇರೋದಕ್ಕೆ ಕಂಠೀರವ ಸ್ಟುಡಿಯೋದಲ್ಲಿ ಎಲ್ಲ ರೀತಿಯ ಸಿದ್ಧತೆ ಆಗಿ ಈಗ ಅಪ್ಪುವಿನ ಪಾರ್ಥಿವ ಶರೀರವನ್ನ ವೇಟ್ ಮಾಡ್ತಿದ್ದಾರೆ. ಆ ನಂತರ ಎಲ್ಲ ವಿಧಿವಿಧಾನಗಳು ನೆರವೇರುತ್ತೆ. ಯುದ್ಧಕ್ಕೂ ಎಲ್ಲಿ ನೋಡಿದ್ರು ಕಣ್ಹಾಯಿಸಿದಷ್ಟು ದೂರ ಅಭಿಮಾನಿಗಳ ಸಾಲು. ಭದ್ರತೆ ಎಷ್ಟೇ ಕೊಟ್ಟರು ಕೂಡ ಅಭಿಮಾನಿಗಳಿಗೆ ಗೊತ್ತು, ನಾವು ಅಪ್ಪು ಜೊತೆ ಈ ಸಲ ಮಾತ್ರ ಹೋಗೋದಕ್ಕೆ ಚಾನ್ಸಸ್ ಇರೋದು, ಅಪ್ಪು ಜೊತೆ ಅವರನ್ನು ಕೊನೆಯ ಬಾರಿ ಅವರಿಗೆ ಕಳುಹಿಸ್ಕೊಡೋದಕ್ಕೆ ಇದೊಂದೇ ಚಾನ್ಸ್ ಇರೋದು. ಅದಕ್ಕೆ ಎಷ್ಟೇ ಮಧ್ಯರಾತ್ರಿ ಆಗಿರಲಿ, ಎಷ್ಟೇ ಬೆಳಗಿನ ಜಾವ ಆಗಿರಲಿ, ಅಭಿಮಾನಿಗಳು ಕಾದು ಕೂತಿದ್ರು. 6:30 ಅಂತ ಹೇಳಿದ್ರೆ ಇವರು ಬೇಗನೆ ಮೆರವಣಿಗೆ ಆರಂಭ ಮಾಡ್ತಾರೆ ಅನ್ನೋದು ಕೂಡ ಯೋಚನೆ ಮಾಡಿದ್ರು. ಆ ನಗು, ಆ ಮುಗ್ಧತನ, ಮಗುವಿನಂತಹ ಮನಸ್ಸು ಇದ್ದಂತಹ ಅಪ್ಪುಗೆ ಅಭಿಮಾನಿಗಳು ಕೊಡ್ತಾ ಇರುವಂತಹ ಕೊನೆಯ ಗಿಫ್ಟ್ ಇದು. ಯಾಕಂದರೆ ಅಂತಿಮ ನಮನ ಅವರಿಗೆ. ಆ ಪ್ರೀತಿಯನ್ನು ತೋರಿಸ್ತಾ ಇದ್ದಾರಲ್ಲ, ಅಪ್ಪುವಿನ ಬದುಕು ಬೇರೆಲ್ಲೂ ಸಾರ್ಥಕತೆ ಅಲ್ಲ, ಇದೇ ಸಾರ್ಥಕ. ಅವ್ರು ಯಾವಾಗಲೂ ಹೇಳ್ತಾ ಇದ್ರು, ನಾನು ಏನು ಕೊಡೋದಕ್ಕೆ ಸಾಧ್ಯ ಇದೆ ಅಭಿಮಾನಿಗಳಿಗೆ, ಅವರ ಪ್ರೀತಿ ಇದೆಯಲ್ಲ ಅದು ನನಗೆ ಗಿಫ್ಟ್ ಅನ್ನೋ ಮಾತನ್ನು ಹೇಳ್ತಾ ಇದ್ರು. ಅದನ್ನು ನಾನು ಯಾವಾಗಲೂ ಉಳಿಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ರು. ನಾನು ನನ್ನನ್ನು ಪಡ್ಕೊಂಡಿದ್ರೆ ಕೋಟ್ಯಾಂತರ ಅಭಿಮಾನಿಗಳ ಒಂದು ಪ್ರೀತಿ ಅಂತ ಹೇಳ್ತಾ ಇದ್ರು. ಆ ಪ್ರೀತಿ ಕಾಣಿಸ್ತಾ ಇದೆ. ಕಳೆದ 3 ದಿನಗಳಿಂದ ಆ ಪ್ರೀತಿ ಕಾಣಿಸ್ತಾ ಇದೆ. ಒಂದು ಚೂರು ಬಿಡುವು ಕೊಡದೆ ಕೋಟ್ಯಾಂತರ ಅಭಿಮಾನಿಗಳು, ಲಕ್ಷಾಂತರ ಅಭಿಮಾನಿಗಳು ಬಂದು ಅಂತಿಮ ನಮನ ಸಲ್ಲಿಸಿದ್ದಾರೆ. ಹೊರ ರಾಜ್ಯದಿಂದ ಬಂದಿದ್ದಾರೆ ಅನೇಕರು, ಅವರ ಸ್ನೇಹಿತರು, ಪ್ರೀತಿ ಪಾತ್ರರು. ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಚಿರಶಾಂತಿ ವಾಹನ ಮೆರವಣಿಗೆಯಲ್ಲಿ ಸಾಗ್ತಾ ಇದೆ. ಅಪ್ಪುವಿಗೆ ಅಂತಿಮ ನಮನ, ಇದು ಅಂತಿಮ ಯಾತ್ರೆ. ಅಂತಿಮ ಯಾತ್ರೆಯನ್ನು ಕೈಗೊಳ್ತಾ ಇರುವಂತಹ ಎಲ್ಲ ಮಾರ್ಗಗಳನ್ನು ಪೊಲೀಸರು ಬಂದ್ ಮಾಡಿದ್ದಾರೆ. ತುಮಕೂರು ರಸ್ತೆ, ರಿಂಗ್ ರೋಡ್ ಅನ್ನ ಬಂದ್ ಮಾಡಿದ್ದಾರೆ. ಖಾಸಗಿ ವಾಹನಗಳಿಗೆ ಅಲ್ಲಿ ಅವಕಾಶ ಇಲ್ಲ. ಖಾಸಗಿ ವಾಹನಗಳನ್ನ ತಡೆದಿದ್ದಾರೆ ಪೊಲೀಸರು.